ಎಲ್ಲ KCD ನೀಟ್ ವಿದ್ಯಾರ್ಥಿಗಳು ಬಿಗ್ ಶಾಕ್ ಅಂತ ಹೇಳ್ಬೋದು. ಎಲ್ಲ ವಿದ್ಯಾರ್ಥಿಗಳಿಗೆ ಇವಾಗ ರೀಸೆಂಟ್ಲಿ ನಾನು ಈ ವಿಡಿಯೋದಲ್ಲಿ ಆಪ್ಷನ್ಟಿಗೆ ಒಂದು PDF ಒಂದು ಇದೆ, ರಿಯಾಲಿಟಿ PDF ನಿಮಗೆ ಹೆಲ್ಪ್ ಆಗುತ್ತೆ. ಮತ್ತು ನೀಟ್ ಅವ್ರದ್ದು ಎಕ್ಸಾಮಿನೇಷನ್ ಏನೋ ಮತ್ತೊಮ್ಮೆ ಸ್ಕೆಡ್ಯೂಲ್ ಮಾಡ್ತೀವಿ, ಮತ್ತೊಮ್ಮೆ ಫ್ರೆಶ್ ಎಕ್ಸಾಮಿನೇಷನ್ ಮಾಡ್ತೀವಿ ಅಂತ ಒಂದು ನ್ಯೂಸ್ ಬಂದಿದೆ. ಅದ್ರ ಬಗ್ಗೆ ಕೂಡ ಅಪ್ಡೇಟ್ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ಆಪ್ಷನ್ ಎಂಟ್ರಿ ಮಾಡಿದ ಪ್ರಿಂಟ್ಔಟ್ ಇದೆ ಒಬ್ಬ ವಿದ್ಯಾರ್ಥಿದು. ಸೊ ಇಲ್ಲಿ ಎಷ್ಟು ಕಾಲೇಜನ್ನು ಆ್ಯಡ್ ಮಾಡಿದ ಅಂದರೆ 13ರಿಂದ 14 ಕಾಲೇಜ್ ಅಷ್ಟೇ. ಒಬ್ಬೊಬ್ಬ ಅಂದರೂ 14 ಆಲ್ರೆಡಿ ಎಂಟರ್ ಮಾಡಿದ್ದಾನೆ. ಸೊ ನೋಡಿ, ಇಷ್ಟು ಕಾಲೇಜಸ್ ಇಷ್ಟು ಫಸ್ಟ್ ರೌಂಡಲ್ಲಿ ಪ್ಲೀಸ್ ಎಂಟರ್ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆ, ರೀಸೆಂಟ್ಲಿ ನಿಮಗೆ ದೂರವಾಹಿನಿಯಲ್ಲಿ ಇವಾಗ ಇದು ಚಂದ್ರವಾಹಿನಿ ಅಂತ ಇದೆ ಅಲ್ಲ, ಅಲ್ಲಿ ಕೂಡ ನಿಮಗೆ ಆಲ್ಮೋಸ್ಟ್ ಎಲ್ಲ KCT ಓಕೆ ಒಂದು ಆಸ್ ವೆಲ್ ಆಸ್ ನೀಟಲ್ಲಿ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕಂತ ಕೊಟ್ಟಿದ್ದರು, ಹೌದಾ? ಸೊ ಅಲ್ಲಿ ಕೂಡ ಹೇಳಿದ್ದಾರೆ. ಸೊ ಇದನ್ನು ವಾಚ್ ಮಾಡಿ ಇನ್ನೂ ವಾಚ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕೂಡ ಅವರು ಮ್ಯಾಕ್ಸಿಮಮ್ ಫಸ್ಟ್ ರೌಂಡಲ್ಲಿ ಆಪ್ಷನ್ಸ್ ನೀಡಬೇಕು. ಫಸ್ಟ್ ರೌಂಡಲ್ಲಿ ನೀವು ಬರೀ 13-14 ಹಾಕಿಬಿಟ್ರೆ ಯು ವಿಲ್ ಬಿ ಲೂಸಿಂಗ್ ಅ ವೆರಿ ಬಿಗ್ ಚಾನ್ಸ್ ಫಾರ್ ದ ಸೆಕೆಂಡ್ ಆರ್ ಥರ್ಡ್ ರೌಂಡ್. ಬೇರೆ ಕೋರ್ಸ್ ನಿಮಗೆ ಇಷ್ಟೇ ನೋಡಿ, ಇವಾಗ ಎಕ್ಸಾಂಪಲ್ಗೆ ಇಷ್ಟೇ ರ್ಯಾಂಕಿಂಗಲ್ಲಿ ನೀವು ನೀಟ್ ಅಥವಾ KA ಮುಖಾಂತರ KCT ಕಾಲೇಜಸ್ ಆ್ಯಡ್ ಮಾಡಿದರೆ, ಸೊ ಇಷ್ಟೇ ಕಾಲೇಜ್ ಆ್ಯಡ್ ಮಾಡಿದರೆ ಇನ್ ಕೇಸ್ ನಿಮ್ಮ ರ್ಯಾಂಕಿಂಗ್ ಈ ಒಂದು ಕಾಲೇಜಲ್ಲಿ ಮೀಟ್ ಆಗಲಿಲ್ಲಪ್ಪ ಅಂತಂದರೆ ನಿಮ್ಗೇನು ತೋರಿಸುತ್ತೆ, ಯು ಹ್ಯಾವ್ ನಾಟ್ ಬೀನ್ ಅಲಾಟೆಡ್ ಎನಿ ಸೀಟ್ ಅಂತ. ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಸೊ 40% ಆಲ್ಮೋಸ್ಟ್ ಆಲ್ ಔಟ್ ಆಫ್ 100 40% ವಿದ್ಯಾರ್ಥಿಗಳಿಗೆ ಇದೇ ತೊಂದರೆಯಾಗಿ ಸಿಕ್ಕಾಕೊಂಡು ಅವರು KA ಮುಖಾಂತರ ಹೊರಗೆ ಹೋಗ್ತಾರೆ. ಸೊ ಈ ತಪ್ಪನ್ನು ನಮ್ಮ ಸಬ್ಸ್ಕ್ರೈಬರ್ಸ್ ಯಾರು ಕೂಡ ಮಾಡಬಾರ್ದು. ಓಕೆ, ಯಾಕೆಂದರೆ ಅದು ನನ್ನ ಜವಾಬ್ದಾರಿ. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾದ ಸೀಟ್ ಸಿಗಬೇಕಂತ ನನ್ನ ಪ್ರಯತ್ನ ಇರುತ್ತೆ. ಹಾಗಾಗಿ ಓಕೆ, ಸೊ ಯಾರು ಕೂಡ ಇಷ್ಟು ಕಾಲೇಜ್ ಆ್ಯಡ್ ಮಾಡ್ಲಿಕ್ಕೆ ಹೋಗಬೇಡಿ. 800, 900, 1000ವರೆಗೂ ಕೂಡ ಕಾಲೇಜಸ್ ಆಪ್ಷನ್ಸನ್ನು ನೀವು ನೀಡಬೇಕಂತ ನನ್ನ ಒಂದು ಕಳಕಳಿ ವಿನಂತಿ. ಇನ್ನೊಬ್ಬ ವಿದ್ಯಾರ್ಥಿ ನನಗೆ ಸೆಂಡ್ ಮಾಡಿದ್ರು ಹೋದ ವರ್ಷದ್ದು. ಸೊ ಇಲ್ಲಿ ನೋಡಿ, ಅವನು 300 ಕಾಲೇಜನ್ನು ಹಾಕಿದ್ದಾನೆ. ಒಂದು ಚಾನ್ಸ್ ಇಷ್ಟು ಹಾಕಿದ್ರೆ ಅಟ್ಲೀಸ್ಟ್ ಒಂದು ಚಾನ್ಸ್ ಇರುತ್ತೆ, ವಿಲ್ ಬಿ ಗೆಟಿಂಗ್ ಎ ಸೀಟ್. ಓಕೆ, ಹಾಗಾಗಿ ಸೊ ಇದು ಆಪ್ಷನ್ ಎಂಟ್ರಿ PDF ವಿದ್ಯಾರ್ಥಿಗಳೇ. ನಾನು ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ, ನಾನು ಕಮೆಂಟ್ ಕೂಡ ಕೊಟ್ಟಿರ್ತೇನೆ ಆಪ್ಷನ್ ಎಂಟ್ರಿ ಹಂಗೆ ವರ್ಕ್ ಆಗುತ್ತಂತ. ಅದು ಕೂಡ ಈ PDF ನಿಮ್ಗೆ ಬೇಕಾದರೆ PDF ಓದ್ಕೊಳ್ಳಿ. ಇಲ್ಲಿ ಕೂಡ ಕ್ಲಿಯರ್ ಆಗಿ ಇಟ್ ಈಸ್ ಸೆಲ್ಫ್ ಎಕ್ಸ್ಪ್ಲನೇಟರಿ, ಯು ಕ್ಯಾನ್ ರೀಡ್ ಬೈ ದಿಸ್ PDF ಆಲ್ಸೋ. ಓಕೆ, ಐ ವಿಲ್ ಬಿ ಶೇರಿಂಗ್ ಟು ದ ಟೆಲಿಗ್ರಾಮ್ ಚಾನಲ್ ಆಲ್ಸೋ. ಓಕೆ, ಸೊ ನ್ಯೂಸ್ ಲೈವ್ ಅಪ್ಡೇಟ್ಸ್. NTA ಅನೌನ್ಸಸ್ ಕ್ಯಾನ್ಸಲೇಷನ್ ಆಫ್ UG ನೀಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಟು ಹೋಲ್ಡ್ ದ ಫ್ರೆಶ್ ಎಕ್ಸಾಮ್ಸ್ ಅಂತ. ಯಾಕೆಂದರೆ NTA ಕೊಟ್ಟಿರೋದು ಆ ಎಕ್ಸಾಮ್ ಚೆನ್ನಾಗಿ ಕನೆಕ್ಟ್ ಮಾಡಲಿ ಅಂತ. ಅವರು ಎಕ್ಸಾಮಿನೇಷನ್ ಕರೆಕ್ಟ್ ಮಾಡೋಕ್ಕಾಗಿಲ್ಲ ಅಂತಂದರೆ ಅಟ್ಲೀಸ್ಟ್ KA ಮುಖಾಂತರ ನೀಟ್ ಎಕ್ಸಾಮಿನೇಷನ್ ಮಾಡ್ತಿದ್ದು ನಮ್ಮ ಕರ್ನಾಟಕದಲ್ಲಿ, ಹೌದಲ್ಲ? ಸೊ ಇಲ್ಲಿ ಇದು ನಿಮ್ಮದು KA ಫೀ ರೆಸಿಟ್ಟು, ನೀಟ್ ಆ್ಯಸ್ ವೆಲ್ ಆಸ್ KCT ಅವ್ರಿಗೂ ಈ ರೀತಿ ಕಾಣುತ್ತೆ. ಒಂದು ಜಸ್ಟ್ ನಿಮ್ಗೆ ತೋರಿಸ್ಬೇಕಂತ ಅನಿಸುತ್ತೆ. ಬಟ್ ಇವಾಗ ನೀಟ್ ಅವ್ರದ್ದು ಸಂಬಂಧ KAದವ್ರಿಗೆ ಇದು KCT ಅವ್ರಿಗೆ ಎಫೆಕ್ಟ್ ಆಗ್ತಾ ಇದೆ. ಯಾಕೆಂದರೆ ಎಲ್ಲಿವರೆಗೆ ನೀಟ್ ಸಾಲ್ವ್ ಆಗೋದು ಅಲ್ಲಿಗೆ KCT ಸ್ವಲ್ಪ ತೊಂದರೆ ಇರುತ್ತೆ. ಯಾಕಂದರೆ ವಿದ್ಯಾರ್ಥಿಗಳು ನೀಟ್ ಆ್ಯಸ್ ವೆಲ್ ಆಸ್ KCT ಎರಡೂ ಟ್ರೈ ಮಾಡ್ಬೇಕಂತ ಅಂದ್ಕೊಂಡಿರ್ತಾರೆ. ಫಸ್ಟ್ ಪ್ರಿಫರೆನ್ಸ್ ಮೆಡಿಕಲ್ ಕೊಡ್ತಾರೆ, ನಂತರ ಅವರು ಒಂದು ಇಂಜಿನಿಯರಿಂಗ್ ಬೇರೆ ಇನ್ನಿತರ ಕೋರ್ಸ್ಗೆ ಕೊಡ್ತಾರೆ. ಓಕೆ, ಸಾಕಷ್ಟು ಡೌಟ್ಸ್ ಕೇಳಿದ್ದಾರೆ. ಒಂದು ಶಾರ್ಟಾಗಿ ಇದು ಮಾಡ್ತೀನಿ, ಸಾಲ್ವ್ ಮಾಡ್ತೀನಿ. ಯಾಕಂದರೆ ಭಾಳ ಜನ ಡೌಟ್ ಕೇಳಿದ್ರೆ ಎಲ್ಲಕ್ಕೂ ಲಾಂಗ್ ವಿಡಿಯೋ ಆಗುತ್ತೆ, ಹಾಗಾಗಿ. ಓಕೆ, ಸೊ ವಿದ್ಯಾರ್ಥಿಗಳಿಗೆ ನೋಡ್ತಾ ಇರ್ಬೋದು, ಎಲ್ಲ ವಿದ್ಯಾರ್ಥಿಗಳಿಗೆ ಸೊ ಚೆನ್ನಾಗಿ ರ್ಯಾಂಕಿಂಗ್ ಇದೆ. ಎಲ್ಲರೂ ಕೂಡ ಇದು ಮಾಡ್ಕೊಳ್ಳಿ. ಇಲ್ಲೊಬ್ಬ ಒಂದು ಸುಂದರವಾದ ಪ್ರಶ್ನೆ ಕೇಳಿದ್ದಾರೆ, ವೆಟರ್ನರಿ ಸ್ಕೋಪ್ ಇದೆ ಅಂತ. ಈ ಪ್ರಶ್ನೆ ಪ್ರತಿಯೊಬ್ಬರಿಗೂ ಈ ಪ್ರಶ್ನೆ ಹೊಳಿಬೇಕು. ಓಕೆ, ನೀವು ಯಾವುದೇ ಕೋರ್ಸ್ ತೊಗೊಳ್ಳಿ, ಆ ಒಂದು ಪರ್ಟಿಕ್ಯುಲರ್ ಕೋರ್ಸಲ್ಲಿ ಈಗ ಫಾರ್ಮಸಿ, ಅಗ್ರಿಕಲ್ಚರ್, ಸೊ ವೆಟರ್ನರಿ, ಓಕೆ, ಇವೆಲ್ಲ ಕೂಡ ಕೋರ್ಸಿಗೆ ಸ್ವಲ್ಪ ಸ್ಕೋಪನ್ನು ತಿಳಿದುಕೊಂಡು ಹೋಗಿ. ಓಕೆ, ಮುಂದೆ ನಿಮಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇದೆಯೋ ಇಲ್ವೋ ಎಲ್ಲ ಕೂಡ ನೋಡ್ಕೊಳ್ಳಿ, ಸೊ ನಿಮಗೆ ನಾಲೆಜ್ ಬರುತ್ತೆ. ಓಕೆ, ಸೊ ನೆಕ್ಸ್ಟು ಎಲ್ಲ ವಿದ್ಯಾರ್ಥಿ ಚೆನ್ನಾಗಿ ರ್ಯಾಂಕಿಂಗ್ ಇದೆ, ನೀವು ಟ್ರೈ ಮಾಡಿ, ಆಯಿತಾ? ನೋಡಿ, ಒಬ್ಬರದು ಇಷ್ಟು ರ್ಯಾಂಕ್ ಬಂದಿದೆ, ಸಿಗುತ್ತಾ ಅಂತ. ದ ಓನ್ಲಿ ಥಿಂಗ್ ಇಸ್ ಈಗ ಮತ್ತೆ ನೀಟ್ ಎಕ್ಸಾಮಿನೇಷನ್ ಮತ್ತೊಮ್ಮೆ ಮಾಡ್ಬೇಕಂತ ಏನೋ ಡಿಸಿಷನ್ ಮಾಡ್ತಾ ಇದ್ದಾರೆ. ಏನಾಗುತ್ತೋ ನೋಡೋಣಂತೆ. ಓಕೆ, ಇಲ್ಲಿ ಒಬ್ಬರು ಸೈನ್ ಬೇಕಾ, DDPS ಸೈನ್ ಸೆಕೆಂಡ್ PUC ಮಾರ್ಕ್ ಶೀಟ್ ಅಂತ ಕೇಳಿದ್ದೀರಾ. ಸೆಕೆಂಡ್ PUC ನಿಮ್ಮ ಮೇಲೆ ನಿಮ್ಮ ಒಂದು ಪ್ರಿನ್ಸಿಪಲ್ ಇದ್ದರೆ ಸಾಕು, ಗೌರ್ಮೆಂಟ್ ಕಾಲೇಜ್ ಪ್ರಿನ್ಸಿಪಲ್ದು. ಇಲ್ಲಪ್ಪ ಅಂತಂದರೆ ನೀವು ಬರೀ ಇದಕ್ಕೆ ಸ್ಟಡಿ ಸರ್ಟಿಫಿಕೇಟ್ಗೆ ಮಾತ್ರ DDPU ಸೈನ್ ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಹೌ ಟು ಕ್ರಿಯೇಟ್ ಅಕೌಂಟ್ ಫಾರ್ NSP ಸ್ಕಾಲರ್ಶಿಪ್. ಸಿಂಪಲ್ ಆಗಿದೆ ಅಲ್ವಾ? ಅದನ್ನು ಒಂದ್ಸತಿ ಹೋಗಿ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿದ್ರೆ ಬೇಕಾದ್ರೆ ನಾವು ಸಪರೇಟ್ ವಿಡಿಯೋ ಮಾಡ್ತೀನಿ, ಡೋಂಟ್ ವರಿ. ಓಕೆ, ಭಾಳ ಜನ ಡೌಟ್ಸ್ ಇದೆ ಸರ್. ಆಪ್ಷನ್ ಎಂಟ್ರಿ ಯಾವಾಗ ಬಿಡ್ತಾರೆ ಸ್ವಲ್ಪ ವೇಟ್ ಮಾಡಿ, ಯಾಕೆಂದರೆ ನೀಟ್ ಅವ್ರು ಸ್ವಲ್ಪ ಏನೋ ಗೊಂದಲವಾಗಿದೆ, ಹಾಗಾಗಿ, ಹೌದಾ? ಸೊ ಮತ್ತು ಡೊಮೆನ್ ಸರ್ಟಿಫಿಕೇಟ್ ರಿಕ್ವೈರ್ಡ್ ಅಂತ ಕೇಳಿದ್ದೀರಾ. ಮಾಡಿಸಿದ್ರೆ ಉತ್ತಮ. ಓಕೆ, ನೀವು ಫ್ರೀ ಇದ್ದರೆ ಮಾಡಿಸ್ಕೊಳ್ಳಿ. ಅದೊಂದೇನೋ ನಿಮಗೆ ಒಂದು ಒಂದು 40 ರೂಪಾಯಿ ಖರ್ಚಾಗ್ಬೋದು. ಓಕೆ, ಡೊಮೆನ್ ಸರ್ಟಿಫಿಕೇಟ್ ಅಂದರೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್. ನೀವು ಈ ಒಂದು ಪರ್ಟಿಕ್ಯುಲರ್ ಜಿಲ್ಲೆಯಲ್ಲಿ, ಈ ಒಂದು ಪರ್ಟಿಕ್ಯುಲರ್ ಕಾಲೋನಿಯಲ್ಲಿ, ಓಕೆ, ಅಲ್ಲಿ ಇದ್ದೀರಾ ಅಂತ ಒಂದು ಪ್ರೂಫ್ ಅಷ್ಟೇ, ಹೌದಾ? ಸೊ DDP ಅದೇ ಹೇಳಿದ್ರೆ ಸ್ಟಡಿ ಸರ್ಟಿಫಿಕೇಟು 2 ಲಕ್ಷ ಬಂದಿದೆ ಸರ್, BPT ಸಿಗುತ್ತಾ ಅಂತ ಹಾಕಿದ್ದೀರಾ. ನೋಡಿ, ನಿಮ್ದು ರ್ಯಾಂಕಿಂಗ್ ಜಾಸ್ತಿ ಇದೆ, ಅದಕ್ಕೆ ಜಾಸ್ತಿ ನಂಬರ್ ಆಫ್ ಕಾಲೇಜನ್ನು ಎಂಟರ್ ಮಾಡಿ. ಬೇರೆ BPT ಎಲ್ಲ ಬೇರೆ BSc ನರ್ಸಿಂಗ್, BPO, ಹೌದಾ, ಬೇರೆ ಇಂಜಿನಿಯರಿಂಗ್ ಎಲ್ಲ ಕೂಡ ನೋಡ್ಕೊಳ್ಳಿ, ಹೌದಾ? KCD ಕರೆಕ್ಷನ್ ಮತ್ತೊಮ್ಮೆ ಬಿಡಬೇಕು ಅವರು, ಬಟ್ ಸ್ಟಿಲ್ ಇನ್ನೂ ಬಿಟ್ಟಿಲ್ಲ. ಅದೇ ಹೇಳಿದ್ನಲ್ಲ, ಒಂದ್ಸಲ ಮೇಲ್ ಹಾಕಿ ಪೋಸ್ಟ್ ಮುಖಾಂತರ ಒಂದು ರಿಕ್ವೆಸ್ಟ್ ಕಳಿಸಿ ನೋಡೋಣಂತೆ. ಓಕೆ, ನೋಡಿ, ಯು ಕ್ಯಾನ್ ಅಪ್ಲೈ ಬೋತ್ ನರ್ಸಿಂಗ್, ಇಂಜಿನಿಯರಿಂಗ್, ಅಗ್ರಿಕಲ್ಚರ್, ಹೆಂಗೆ ಬೇಕಾದ ನೀವು ಯಾವ ಬೇಕು ಕೋರ್ಸನ್ನು ನೀವು ಯು ಕ್ಯಾನ್ ಶಫಲ್ ಇಟ್. ಓಕೆ, ಟ್ರೈ ಮಾಡಿ. 5,000 ಇದೆ, ಬೈ ಥರ್ಡ್ ರೌಂಡ್ಗೆ ಏನಾದರೂ ಸಿಗ್ಬೋದು, ಡಿಪೆಂಡ್ ಅಪಾನ್ ರಿಸರ್ವೇಷನ್, ಹೌದಾ? ವಿತ್ 44,000 ಕ್ಯಾನ್ ಐ ಗೆಟ್ ಗುಡ್ ಇಂಜಿನಿಯರಿಂಗ್ ಕಾಲೇಜ್. ಎಸ್, ದೇರ್ ಆರ್ ಸಮ್ ಚಾನ್ಸಸ್. ಗುಡ್ ಅಂತಾರೆ ಸ್ವಲ್ಪ ನಾರ್ಮಲ್, ಯು ಕ್ಯಾನ್ ಗೆಟ್ ಇಟ್. ಓಕೆ,
ಸರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಲ್ಲ. ಸೊ ಆನ್ಲೈನ್ ಏನು ಅಪ್ಲೋಡ್ ಮಾಡೋ ಡಾಕ್ಯುಮೆಂಟ್ಸ್ ಅದರ ಆದ ಮೇಲೆ ವೆರಿಫಿಕೇಷನ್ ಮಾಡ್ತಾರೆ, ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪನ್ನು ನೀಡ್ತಾರೆ. ನಿನ್ನೆ ವಿಡಿಯೋದಲ್ಲಿ ನಾನು ವೆರಿಫಿಕೇಷನ್ ಸ್ಲಿಪ್ ಯಾವ ರೀತಿ ಇರುತ್ತೆ, ಸಿಗೋಕ್ಕೆ ಯಾವ ರೀತಿ ಇರುತ್ತೆ, ಆ ಪೇಪರ್ ಹೆಂಗಿರುತ್ತೆ ನಿಮ್ಗೆ ಆಲ್ರೆಡಿ ತೋರಿಸಿದ್ದೇನೆ. ಹೌದಾ. ನೆಕ್ಸ್ಟು ಪ್ರತಿಯೊಬ್ಬರದು ನಾನು ಸಪ್ರೇಟಾಗಿ ನಿಮಗೆ ರಿಪ್ಲೈ ಕೊಡ್ತೀನಿ. ಇನ್ ಕೇಸ್ ರಿಪ್ಲೈ ಬಂದಿಲ್ಲಪ್ಪ ಅಂದರೆ ನನಗೆ ಮತ್ತೊಮ್ಮೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ನಿಮ್ಗೆ ರಿಪ್ಲೈ ಸಿಗುತ್ತೆ. ಓಕೆ. ನೀವು ರ್ಯಾಂಕ್ ಬಗ್ಗೆ ವರಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಪ್ರಿಫರೆನ್ಸ್ ಆರ್ಡರ್ ರೆಡಿ ಮಾಡ್ಕೊಳ್ಳಿ. ನಾನು ಹೇಳಿದ್ನಲ್ಲ 500, 600, 700, 800 ಕಾಲೇಜನ್ನು ರೆಡಿ ಮಾಡ್ಕೊಳ್ಳಿ ಒಂದು A4 ಶೀಟಲ್ಲಿ. ಸೊ ಇದು ಆಪ್ಷನ್ ಮಾಡೋ ಟೈಮಲ್ಲಿ ನಿಮಗೆ ಈಸಿ ಆಗುತ್ತೆ ಆ ಕೋಡ್ ನಂಬರ್ ಮುಖಾಂತರ. ಓಕೆ. ಸೊ ನೆಕ್ಸ್ಟ್ ಪ್ರಶ್ನೆ ಬರೋದಾದರೆ ಭಾಳ ಜನ ಸೇಮ್ ಕ್ವಶನ್ ರಿಪೀಟ್ ಆಗಿರೋದ್ರ ಕಾರಣ ಸೊ ಭಾಳ ಜನದ್ದು ಲೆಂದಿ ಆಗುತ್ತೆ ಕ್ವಶನ್ ರಿಪೀಟ್ ಮಾಡಲಿಕ್ಕೆ. BSc ಅಗ್ರಿಕಲ್ಚರ್ ರ್ಯಾಂಕ್ ಎಷ್ಟಿದೆ ಸರ್, ಸಿಗುತ್ತಾ? ಚಾನ್ಸಸ್ ಇದೆ, ಟ್ರೈ ಮಾಡಿ ಜನರಲ್ ರ್ಯಾಂಕಿಂಗ್ದವರಿಗೆ. ಹೌದಾ. ಆ್ಯಂಡ್ ನೀವೆಲ್ಲರೂ ಕೂಡ ರೆಡಿ ಮಾಡ್ಕೊಳ್ಳೋ ಆಪ್ಷನ್ ಎಂಟ್ರಿಗೆ. ಸೊ ಯು ವಿಲ್ ಲೈಕ್ ಟು ವಿಡಿಯೋ, ಯಾಕಂದರೆ ಭಾಳಷ್ಟು ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಿದ್ರೆ ಮಾತ್ರ ಒಂದು ಉತ್ತಮವಾದ ನಿಮ್ಮ ಕಾಲೇಜ್ ಸಿಗೋಕ್ಕೆ ಅಂತ ಕಾರಣವಾಗುತ್ತೆ. ನಮ್ಮ ಚಾನಲ್ ಯಾರ್ಯಾರು ನೋಡ್ತಿರೋ ವಿಡಿಯೋಸ್ ತಪ್ಪದೇ ಎಲ್ಲರೂ ಕೂಡ ಒಂದು 100% ನಿಮಗೆ ಕಾಲೇಜ್ ಸಿಗಬೇಕು. ಓಕೆ. ಅದು ಸಿಗುವಂತೆ ನನ್ನ 100% ಎಫರ್ಟ್ ಹಾಕ್ತಾಯಿದ್ದೆ. ನೀವು ಕೂಡ ಪ್ರತಿಯೊಂದು ವಿಡಿಯೋ ವಾಚ್ ಮಾಡಿ, ಪ್ರತಿಯೊಂದು ನೀವು ನಾನು ಹೇಳುವಂಥ ಪಾಯಿಂಟನ್ನು ಇಟ್ಕೊಂಡು ಒಂದು ಉತ್ತಮವಾದ ಆಪ್ಷನ್ ರೆಡಿ ಮಾಡಿಕೊಂಡು ಕಾಲೇಜಿಗೆ ನೀವು ಅಡ್ಮಿಷನ್ ಆಗಿ ಅಂತ ಹೇಳ್ತಾ, ಸೊ ಲೈಕ್ ಇರಲಿ, ಬೆಸ್ಟ್ ಫ್ರೆಂಡ್ಸ್ಗೆ ಕಾಲೇಜ್ ಗ್ರೂಪ್ ಶೇರ್ ಮಾಡಿ. ಓಕೆ. ಸೊ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು.